ಖಳನಾಯಕನಾಗಿ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೂ ಒಬ್ಬ ಮಾಸ್ ಹೀರೋನ ನಮ್ಮ ಚಿತ್ರರಂಗಕ್ಕೆ ಪರಿಚಯ ಮಾಡಲಾಗಿದೆ. ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ರೆಡಿ? ನೀವೆಲ್ಲ ರೆಡಿನಾ? ಫಸ್ಟ್ ಆಫ್ ಆಲ್ ಆಲ್ಫಾ ಪಿಕ್ಚರ್ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ದಟ್ಸ್ ಅ ಗುಡ್ ನ್ಯೂಸ್. ಇದರಲ್ಲಿ ಒಂದು ಖುಷಿ ಪಡೋ ವಿಚಾರ ಏನು ಅಂದರೆ, ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನಾವು ಕಾಪಾಡ್ಕೋಬೇಕು, ಅದನ್ನು ಇನ್ನೊಂದು 10 ಜನಕ್ಕೆ ಹೇಳಬೇಕು ಚೆನ್ನಾಗಿದೆ ಅಂತ. ನಾನು ನೋಡಿರೋ ರೀಸೆಂಟ್ ಫಿಲಮ್ಸಲ್ಲಿ ನನಗೆ ಇವತ್ತು ಆಲ್ಫಾ ನಂಗೆ ಭಾಳ ಇಷ್ಟವಾಯಿತು. ಹೇಮಂತ್ ಆಸ್ ಅ ಹೀರೋ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ಅವರಾಗಿರಲಿ ಆಸ್ ಅ ಫೆಲೋ ಆರ್ಟಿಸ್ಟ್, ನಮ್ಮ ಹೀರೋಯಿನ್ ಮೇಡಮ್ಸ್ ಆಗಿರಲಿ, ಡೈರೆಕ್ಟರ್ ಸರ್ದಂತೂ ಎಕ್ಸ್ಟ್ರಾರ್ಡಿನರಿ ವರ್ಕು. ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನ್ಯೂ ಕಮರ್ಸ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ. ಐ ಥಿಂಕ್ ಈಗ ಪ್ರೇಕ್ಷಕರು ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕು. ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ. ಇವತ್ತು 2ನೇ ಪಿಕ್ಚರ್ ನಾನು ತುಂಬ ಇಷ್ಟಪಟ್ಟು ನೋಡಿದ್ದು. ಮೊದಲನೇ ಪಿಕ್ಚರು ನಮ್ಮ ಅಣ್ಣನ ಪಿಕ್ಚರು, ಸೆಕೆಂಡ್ ಪಾರ್ಟ್ ಕೇಸ್ ಟು ಸೀತಾರಾಮ್ ಬಿನೋಯ್, ಕೇಸ್ ಟು ಸೀತಾರಾಮ್ ಬಿನೋಯ್ ಅಂತ. ಇದು 2ನೇ ಪಿಕ್ಚರ್ ಆಲ್ಫಾ. 2 ಪಿಕ್ಚರು ಚೆನ್ನಾಗಿದೆ. ದಯವಿಟ್ಟು ಪ್ರೇಕ್ಷಕರೆಲ್ಲ ಬಂದು ಪ್ರೋತ್ಸಾಹಿಸಬೇಕು, ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು. ನಾವೆಲ್ಲ ಬೆಳಿಬೇಕಾದ್ರೆ ನಮ್ಮನ್ನೆಲ್ಲ ಹೇಗೆ ನೀವು ಬೆನ್ನು ತಟ್ಟಿ ಬೆಳೆಸಿದ್ರು, ತಪ್ಪು ಮಾಡಿದಕ್ತಿದ್ರು, ಹಾಗೆ ಈಗಿನ ಕಾಲದ ಮಕ್ಕಳಿಗೂ ಹುಡುಗರಿಗೂ ಇದೇ ಥರ ನೀವು ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿ ಚೆನ್ನಾಗಾಗುತ್ತೆ, ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಬೇಕು ಕಲಾವಿದ್ರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಬೇರೆ ಸಿನಿಮಾದಲ್ಲಿ ನೋಡಿದ್ದೀರಾ. ಫಸ್ಟ್ ಟೈಮ್ ಒಬ್ಬ ಡ್ರಗ್ ಮಾಫಿಯಾದಲ್ಲಿ ಇರೋನ್ ನೋಡ್ತಾ ಇದ್ದೀರಾ. ಆಲ್ಫಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಫಸ್ಟ್ ಟೈಮು ಡ್ರಗ್ ಎಲ್ಲ ರೆಡಿ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಎಲ್ಲ ಸೆಲೆಬ್ರಿಟಿಗಳು ಬಂದು ಸಿನಿಮಾ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ನಮ್ಮ ಹೀರೋ ಅವ್ರಿಗೆ ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ವಿಶ್ ಮಾಡಿ ಹೋದರು. ಮುರಳಿ ಸರ್ ಆಗಿರ್ಬೋದು, ಎಂಟೈರ್ ಇಂಡಸ್ಟ್ರಿ ವೆಲ್ಕಮ್ ಮಾಡ್ತು. ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ಕೋಬೇಕು ಅಂತ ಮನಸಾರ ಕೇಳ್ಕೊಳ್ತಿದ್ದೀನಿ. ಹಾಗೆ ಡೈರೆಕ್ಟ್ರು ವಿಜಯ್ ಸರ್ಗೂ ಇನ್ನೂ ಒಳ್ಳೆಯದಾಗಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ಮನಸಾರ ಹಾರೈಸ್ತೀನಿ. ಆಲ್ಫಾ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಆಲ್ಫಾ ಮೂವಿ ನೋಡಿದೆ, ಬಟ್ ತುಂಬಾ ಚೆನ್ನಾಗಿದೆ. ಒಂದಷ್ಟು ಮೂವೀಸ್ ನಾವು ಹೇಳ್ತೀವಿ, ಅವತ್ತಿಂದನೂ ಮಾತಾಡ್ತಾನೆ ಇದ್ದೀವಿ, ಕನ್ನಡದಲ್ಲಿ ಮೂವೀಸ್ ಬರ್ತಿಲ್ಲ, ಪರ್ಫಾರ್ಮರ್ಸ್ ಇಲ್ಲ, ಅವೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಒಂದಷ್ಟು ಜನತೆಗೆ. ಬಟ್ ಇವತ್ತು ಆಲ್ಫಾ ಮೂವಿ ಅಂತ ನೋಡಿದ್ರೆ ವಿಲನ್ಸ್ ಇರ್ಬೋದು, ಆ್ಯಕ್ಟರ್ಸ್ ಎಲ್ಲ ಪ್ರತಿಯೊಬ್ಬರು ಇರ್ಬೋದು, ತುಂಬಾ ಚೆನ್ನಾಗಿದೆ ಮೂವಿ. ವಿಜಯ್ ಸರ್ ತುಂಬಾ ಚೆನ್ನಾಗಿ ಕತೆ ಎಲ್ಲ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ಆ್ಯಕ್ಟರ್ಸ್ ಹೊತ್ತು ರಾಕ್ಷಸರು, ಬಾಬಿ, ಕಾರ್ತಿಕ್ ಸರ್ ಸೂಪರಾಗಿ ಮಾಡಿದ್ದಾರೆ. ಅದು ಅಯ್ಯನ ಹೇಮಂತ್ ಇವ್ರು ನಮ್ಮ ಮಾನವ ತಾಲೂಕವೇ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ಹೊಸ ಪರಿಚಯ ಆಗಿ ಹೊಸ ಹೀರೋ ಆಗಿ ಆಲ್ಫಾ ಮುಖಾಂತರ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸು. ಒಳ್ಳೆ ಆ್ಯಕ್ಷನ್ ಹೀರೋ ಆಗೋಂಥ ಎಲ್ಲ ಲಕ್ಷಣಗಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವೆಲ್ಲರೂ ವೆಲ್ಕಮ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಕನ್ನಡದ ಜನತೆ ದಯವಿಟ್ಟು ಇದು ಒಳ್ಳೆಯ ಸಿನಿಮಾ. ಎಲ್ಲರೂ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಲ ಒಳ್ಳೆಯ ಸಿನಿಮಾ ಬನ್ನಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ವಿಜಯ್ ಸರು ಒಂದು ಡೈಲಾಗ್ ಬರ್ತಿದ್ದಾರೆ ಈ ಸಿನಿಮಾದಲ್ಲಿ. ಬಾಲು ನಾಗೇಂದ್ರ ಮತ್ತು ಇವರೆಲ್ಲ ಒಂದು ವಿಲನ್ಸ್ ಎಲ್ಲ ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಂತಂದರೆ ಜನಗಳು ಇಲ್ದಿರೋ ಜಾಗದಲ್ಲಿ ಅಂತ. ಜನಗಳು ಇಲ್ದಿರೋ ಜಾಗ ಯಾವುದು ಅಂದರೆ ಥಿಯೇಟರ್ ಅಂತ. ಅಂದರೆ ವಿಜಯ್ ಸರ್ ಅಷ್ಟು ಆಲೋಚನೆ ಮಾಡಿದ್ದಾರೆ ಈ ಡೈರೆಕ್ಟ್ರು. ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ನಾವು ಇದ್ದೀವಿ, ಜನಗಳೇ ಇಲ್ಲ, ಅದು ಥಿಯೇಟ್ರಲ್ಲಿ ಇದ್ದೀವಿ ಅಂತ. ಬಟ್ ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ, ಅವ್ರಿಗೆ ಆ ಥರ ಆಲೋಚನೆ ಮಾಡಿಕೊಂಡು ಆ ಡೈಲಾಗ್ ಬರೆದ್ರು ಅಂತ. ಬಟ್ ಅದನ್ನು ಸುಳ್ಳು ಮಾಡಿಸಿ ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ಫಾ ಮೂವಿಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.